ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಬಿಸಿ ಭಾರತಕ್ಕೆ ಜೋರಾಗಿ ತಟ್ಟೋದಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಜನ ಪರದಾಡ್ತಾ ಇರೋ ಹೊತ್ತಲ್ಲೇ ಹೋಟೆಲ್ನಲ್ಲಿ ಪೂರಿ, ವಡೆ, ಬಜ್ಜಿಗೆ ಬ್ರೇಕ್ ಹಾಕಲಾಗಿದೆ. ಆಟೋಗಳಿಗೆ ಹಾಕೋ LPG ದರವನ್ನ ಕೆಲವು ಬಂಕ್ನವರೇ ಏರಿಕೆ ಮಾಡಿ ಕೃತಕ ಅಭಾವ ಸೃಷ್ಟಿಸಿದ್ದಾರೆ. ₹64 ಈ ತಿಂಗಳು 30ನೇ ತಾರೀಕು ತನಕ ತಾವು ಕೊಡಬೇಕು ಗ್ಯಾಸ್ ಅನ್ನ ಅಂತ ನಾವು ಕೇಳ್ತಾ ಇರೋದು. ಮಾಲೀಕರು ಕೂಡ PGಗಳಿಗೆ ಟೈ ಅಪ್ ಆಗಿ ಪದಾರ್ಥ ಕೊಡ್ತಾ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದ್ರ ಬಿಸಿ ತಡ್ತಾ ಇದೆ, ಅಭಾವ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಸುಮಾರು ಒಂದು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ. ಬ್ಯಾಂಗ್ಳೂರ್ ಫುಲ್ ಕಮ್ಮಿ ಇದೆ, ಇಲ್ಲಿ ಮಾತ್ರ ಜಾಸ್ತಿ ಹೇಳ್ತಾರೆ. ಕೇಳಿದ್ರೆ ತಗೊಳ್ಳಿಲ್ಲ ಬಿಡಿ ಅಂತಾರೆ. ಅಮೆರಿಕದವರು ಇರಾನ್ ಪರಮಾಣು ಒಪ್ಪಂದಕ್ಕೆ ಕಣ್ಣಿಟ್ರು. ಒಪ್ಪದಿದ್ದಾಗ ಇರಾನ್ ಮೇಲೆ ಇಸ್ರೇಲ್ ಕಡೆಯಿಂದ ದಾಳಿ ನಡೆಸಿದ್ರು. 11 ದಿನ ಆಗೋಯ್ತು. ಈಗಲೂ ಯುದ್ಧ ನಡೀತಾನೇ ಇದೆ. ಆ ಕಡೆಯವರು ಈ ಕಡೆಯವರನ್ನ, ಈ ಕಡೆಯವರು ಆ ಕಡೆ ದೇಶದವರನ್ನ ಹೊಡೆದು ಹಾಕ್ತಿದ್ದಾರೆ. ಆದ್ರೆ ಇಸ್ರೇಲ್ ಇರಾನ್ ಯುದ್ಧದಿಂದ ನರಕ ಅನುಭವಿಸ್ತಿರೋದು ಮಾತ್ರ ಸಾಮಾನ್ಯ ಜನ. ಕೊಲ್ಲಿ ರಾಷ್ಟ್ರಗಳು ಪ್ರತಿಷ್ಠೆಗಾಗಿ ಯುದ್ಧ ಮಾಡುತ್ತಿದ್ರೆ ಭಾರತದಲ್ಲೂ, ಅದರಲ್ಲೂ ಕರ್ನಾಟಕದಲ್ಲಿ ಬೆಲೆ ಏರಿಕೆ ಮಹಾಯುದ್ಧ ಶುರುವಾಗಿದೆ. ವಾಣಿಜ್ಯ ಸಿಲಿಂಡರ್ಗಳ ಸ್ಥಗಿತಗೊಳಿಸಿದ ಕಂಪನಿಗಳು, ರಾಜ್ಯದ ಹೋಟೆಲ್ ಉದ್ಯಮವೇ ಅಲ್ಲೋಲ ಕಲ್ಲೋಲ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ವಾಣಿಜ್ಯ ಸಿಲಿಂಡರ್ಗಳ ಹಾಹಾಕಾರ ಶುರುವಾಗಿದೆ. ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಪೂರೈಸುತ್ತಿದ್ದ ಕಂಪನಿಗಳೆಲ್ಲ ನಿನ್ನೆ ರಾತ್ರಿಯಿಂದಲೇ ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲ್ಲ ಅಂತ ಸಂದೇಶ ಕಳಿಸಿವೆ. ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಸ್ಟಾಕ್ ಇರೋವರೆಗೆ ಅಡುಗೆ ರೆಡಿಯಾಗುತ್ತೆ, ಆಮೇಲೆ ಹೋಟೆಲ್ಗಳನ್ನ ಬಂದ್ ಮಾಡಬೇಕಾಗುತ್ತೆ ಅಂತ ಹೋಟೆಲ್ ಉದ್ಯಮಿಗಳೆಲ್ಲ ಗೋಳಾಡುತ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಕೊಡದೇ ಇದ್ರೆ ಅನಿವಾರ್ಯ, ಯಾವ ಹೋಟ್ಲು ರನ್ ಮಾಡಲಿಕ್ಕಾಗುವುದಿಲ್ಲ. ಇದು ಹೋಟೆಲ್ ಮಾಲೀಕರಿಗೂ ತೊಂದರೆ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಈಗ ನಮ್ಮಲ್ಲಿ ಸಾಮಾನ್ಯ ಇವತ್ತು ನಾಳೆ ಮಟ್ಟ ನಡಿಬೋದು. ಮುಂದಿದ ಅವರು ಸಪ್ಲೈ ಮಾಡಿದರೆ ನಮ್ಗೆ ನಡೀತದೆ, ಇಲ್ಲಾಂದರೆ ಮುಂದೆ ಕಷ್ಟ ಆಗ್ಬೋದು. ಪೂರಿ, ವಡೆ, ಬಜ್ಜಿ, ಬೋಂಡಾ ತಿಂಡಿಗಳೆಲ್ಲ ಸ್ಟಾಪ್. ಇವತ್ತಿನಿಂದಲೇ ಗರಿಗರಿ ತಿಂಡಿ ನಿಲ್ಲಿಸಿದ ಹೋಟೆಲ್ಸ್. ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಸಪ್ಲೈ ನಿಂತೋಗಿದ್ದೇ ತಡ. ಹೋಟೆಲ್ನವರು ಇವತ್ತಿನಿಂದಲೇ ಹೆಚ್ಚು ಗ್ಯಾಸ್ ಬಳಸಿ ತಯಾರಿಸುವ ಗರಿಗರಿ ತಿಂಡಿಗಳ ತಯಾರಿಯನ್ನೇ ನಿಲ್ಲಿಸಿದ್ದಾರೆ. ಹೋಟೆಲ್ಗಳಿಗೆ ಹೋಗಿ ವಡೆ ಕೊಡಿ, ಬಜ್ಜಿ ಕೊಡಿ, ಚೈನೀಸ್ ಐಟಂ ಕೊಡಿ, ಪೂರಿ ಕೊಡಿ ಅಂದ್ರೆ ನಾಳೆಯಿಂದ ಸಿಗಲ್ಲ. ಯಾಕಂದ್ರೆ ಯುದ್ಧದ ಪರಿಣಾಮ LPG ಗ್ಯಾಸ್ ಸಿಲಿಂಡರ್ ಸರಬರಾಜಿನಲ್ಲಿ ವ್ಯತ್ಯಾಸ ಆಗಿದೆ. ಆದ್ದರಿಂದ ನಮ್ಮ ಹೋಟೆಲ್ನಲ್ಲಿ ತಾತ್ಕಾಲಿಕವಾಗಿ ಸೀಮಿತವಾದ ತಿಂಡಿ ತಿನಿಸುಗಳು ಮಾತ್ರ ಲಭ್ಯವಿರುತ್ತೆ. ಗ್ರಾಹಕರು ಸಹಕರಿಸಬೇಕಾಗಿ ವಿನಂತಿ ಅಂತ ಈಗಾಗಲೇ ಹೋಟೆಲ್ಗಳ ಮುಂದೆ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಇದು ಒಂದು ಹೋಟೆಲ್ನ ಕಥೆಯಲ್ಲ. ಬೆಂಗಳೂರಲ್ಲಿರೋ 45,000ಕ್ಕೂ ಹೆಚ್ಚು ಹೋಟೆಲ್ಗಳ ಪೈಕಿ ಅರ್ಧಕ್ಕರ್ಧ ಹೋಟೆಲ್ಗಳಲ್ಲಿ ಇಂಥ ಸೂಚನಾ ಫಲಕ ಹಾಕಲಾಗಿದೆ. ಬೆಳಿಗ್ಗೆ ಒಂದು ಹೋಟೆಲಲ್ಲಿ ಗ್ಯಾಸ್ ಹಚ್ಚಿದ ನಂತರನೇ ನಮ್ದು ಪ್ರಾರಂಭ ಆಗೋದು. ಈ ಗ್ಯಾಸೇ ಇಲ್ಲ ಅಂದ್ರೆ ನಾವು ಹೋಟೆಲ್ ರನ್ ಮಾಡೋದು ಹೇಗೆ? ಹಸಿ ತರಕಾರಿ ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೇನಾದ್ರೂ ಅನುಮತಿ ಕೊಟ್ಟರೆ ಅದು ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದ್ರೆ ನಾಳೆಯಿಂದ ಬಂದ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಗೃಹ ಬಳಕೆ ಸಿಲಿಂಡರ್ ಕೊರತೆ ಇಲ್ಲ ಅಂತಿದೆ ಕೇಂದ್ರ. ಆದರೂ ಮನೆಗಳಿಗೂ ಸಪ್ಲೈ ಆಗ್ತಿಲ್ಲ ಅಡುಗೆ ಸಿಲಿಂಡರ್. ಹೋಟೆಲ್ಗಳಿಗಷ್ಟೇ ಅಲ್ಲ, ಮನೆಗಳಿಗೆ ಸಪ್ಲೈ ಮಾಡುವ 14 kg ಗ್ಯಾಸ್ ಸಿಲಿಂಡರ್ಗಳ ಸಪ್ಲೈನಲ್ಲೂ ಸಾಕಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಗ್ಯಾಸ್ ಬುಕ್ ಮಾಡಿ 2, 3, 4, 5 ದಿನಗಳಾದ್ರೂ ಎಷ್ಟೋ ಕಡೆ ಸಿಲಿಂಡರ್ಗಳನ್ನೇ ಸಪ್ಲೈ ಮಾಡ್ತಿಲ್ಲ. ತಲೆ ಕೆಡಿಸ್ಕೊಂಡ ಜನ ಸೀದಾ ಗ್ಯಾಸ್ ಏಜೆನ್ಸಿಗಳಿಗೆ ಲಗ್ಗೆ ಹಾಕ್ತಿದ್ದಾರೆ. ಗ್ಯಾಸ್ ಏಜೆನ್ಸಿಯವರು ಸರ್ವರ್ ಡೌನ್ ಆಗಿದೆ, ಬುಕ್ಕಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಸಿಲಿಂಡರ್ ಸ್ಟಾಕ್ ಕಡಿಮೆ ಇದೆ, ನಾಳೆ ಕಳಿಸ್ತೀವಿ, ನಾಡಿದ್ದು ಕಳಿಸ್ತೀವಿ ಅಂತ ಕಥೆ ಕಟ್ತಿದ್ದಾರೆ. ಅಂದರೆ ಅವ್ರಿಗೆ ಮೊದಲೇ ಗೊತ್ತು ರೇಟ್ ಎಲ್ಲ ಜಾಸ್ತಿ ಆಗುತ್ತೆ. ಇವನ್ನೆಲ್ಲ ಇಂಥವನ್ನ ಈ ಹಚ್ಚಿದ ನಂಬರ್ಗಳನ್ನು ಕೂಡ ಅವ್ನು ತೊಗೊಂಡು ಸ್ಟಾಕ್ ಇಟ್ಕೊಂಡು ನಾಳೆ ಅವನ್ನ ಜಾಸ್ತಿ ರೇಟಿಗೆ ಮಾರ್ಕೊಳ್ಳೋದು. ಇದು ಮೇಲ್ನೋಟಕ್ಕೆ ಈಗ ನಂದು ಡೆಲಿವರಿ ಆಗಿಲ್ಲ ಅಂದಮೇಲೆ ನನಗೆ 100% ನೋ ಡೌಟ್. PGಗಳಿಗೂ ಶುರುವಾಯಿತು ಗ್ಯಾಸ್ ಟ್ರಬಲ್. ಬೆಂಗಳೂರಲ್ಲಿ 12ರಿಂದ 18,000 PGಗಳಿವೆ. ವಿದ್ಯಾರ್ಥಿಗಳು, ಉದ್ಯೋಗಿಗಳು ಸೇರಿದಂತೆ 10 ಲಕ್ಷಕ್ಕೂ ಹೆಚ್ಚು ಜನ PGಗಳಲ್ಲಿ ವಾಸ ಮಾಡುತ್ತಿದ್ದಾರೆ. ಆದ್ರೆ PGಗಳಿಗೂ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಿಲ್ಲ. 3-4 ದಿನ ಹೇಗೋ ನಿಭಾಯಿಸಬಹುದು, ಮುಂದೇನು ಅನ್ನೋ ಆತಂಕ PG ಮಾಲೀಕರನ್ನೂ ಕಾಡುತ್ತಿದೆ. ಸಂಜೆಯಿಂದ ಇದರ ಸ್ವಲ್ಪ ಬಿಸಿ ತಟ್ಟಲು ಆರಂಭಿಸಿದೆ. ಯಾಕಂದರೆ ಎಷ್ಟೋ ಕಡೆ ಹೋಟೆಲ್ ಮಾಲೀಕರು ಕೂಡ PGಗಳಿಗೆ ಟೈ ಅಪ್ ಆಗಿ ಪದಾರ್ಥ ಕೊಡ್ತಾ ಊಟದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಹತ್ರ ನಮಗೂ ಕೂಡ ಇದರ ಬಿಸಿ ತಡ್ತಾ ಇದೆ. ಗ್ಯಾಸ್ ಸಿಲಿಂಡರ್ಗಳ ಅಭಾವ ಬೇಕಂತಲೇ ಸೃಷ್ಟಿಸುತ್ತಿದ್ದಾರೆ.
ಬೆಲೆ ಏರಿಕೆ ನೆಪದಲ್ಲಿ ಸುಲಿಗೆ ಮಾಡ್ತಿದೆಯಾ ಏಜೆನ್ಸಿಗಳು? ಕೇಂದ್ರ ಸರ್ಕಾರವೇ ಹೇಳಿದೆ, ಭಾರತದಲ್ಲಿ 30ರಿಂದ 40 ದಿನಕ್ಕಾಗುವಷ್ಟು LPG ಸಿಲಿಂಡರ್ಗಳು ಸ್ಟಾಕ್ ಇದೆ ಅಂತ. ಆದರೂ ಸಮಸ್ಯೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ಗ್ಯಾಸ್ ಸಪ್ಲೈ ಮಾಡುವ ಏಜೆನ್ಸಿಗಳು ಅನ್ಸುತ್ತೆ. ಯಾಕಂದ್ರೆ ಸ್ಟಾಕ್ಗಳಿದ್ರೂ ಜನರಿಗೆ ಕೊಡದೆ ಕೃತಕ ಅಭಾವ ಸೃಷ್ಟಿ ಮಾಡುತ್ತಿದ್ದಾರೆ. ಈಗಿರುವ ಬೆಲೆಗೆ ಸಿಲಿಂಡರ್ ಖರೀದಿಸಿ ಸ್ಟಾಕ್ ಮಾಡಿಕೊಂಡು ಆಮೇಲೆ ಬೆಲೆ ಏರಿಕೆ ಆದ್ಮೇಲೆ ಸಪ್ಲೈ ಮಾಡೋ ಹುನ್ನಾರ. ಇದರ ಜೊತೆಗೆ ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚು ಬೆಲೆಗೆ ಬ್ಲ್ಯಾಕ್ನಲ್ಲಿ ಸೇಲ್ ಮಾಡ್ತಿರೋ ಆರೋಪಗಳು ಗ್ಯಾಸ್ ಏಜೆನ್ಸಿಗಳ ಮೇಲೆ ಹೋಟೆಲ್ನವರೇ ಮಾಡುತ್ತಿದ್ದಾರೆ. ಒಂದು 4-5 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಸಿಲಿಂಡರ್ ಡಿಸ್ಟ್ರಿಬ್ಯೂಟರ್ಗಳು ಸ್ಟಾಕ್ ಮಾಡಿದ್ದಾರೆ ಅಂತ ಒಂದು ನಮ್ಗೆ ಕೇಳ್ಪಟ್ಟಿದ್ವಿ. ಯಾಕಂತ ಹೇಳಿದ್ರೆ ಈಗಾಗಲೇ ಕೆಲವೊಂದು ಹೋಟ್ಲ್ಗಳಿಗೆ ಸುಮಾರು 2,800 3,000 ರೂಪಾಯಿ ದುಡ್ಡು ಕೊಟ್ಟರೆ ಅವರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಗೋಡಾನ್ಗಳಿದೆ, ಅಲ್ಲಿಗೆ ಬಂದು ನೀವೇ ತಗೊಂಡು ಹೋಗ್ಬೇಕು ಅಂತೇಳಿ ಒಂದು ಈ ರೀತಿಯಾದ ಒಂದು ಆಟ ಆಡ್ತಾ ಇದ್ದಾರೆ. ಗ್ಯಾಸ್ ಏಜೆನ್ಸಿಗಳದ್ದೇ ಕಳ್ಳಾಟ ಹೆಚ್ಚಾಗಿದೆ ಅನ್ನೋ ಗಂಭೀರ ಆರೋಪಗಳಿವೆ. ಬರೀ ಆರೋಪ ಅಷ್ಟೇ ಅಲ್ಲ, ಇದಕ್ಕೆ ಸಾಕ್ಷಿ ಬೆಂಗಳೂರಿನ ಶೇಷಾದ್ರಿಪುರಂ ರಸ್ತೆಯಲ್ಲಿರುವ ಟ್ರೂ ಗ್ಯಾಸ್ ಬಂಕ್ನಲ್ಲಿ ನಡೆದ ಗಲಾಟೆ. 50 ರೂಪಾಯಿಗೆ ಇದೆಯಾ? ಅವನು ಫ್ರೀ ಕೊಡ್ತಾನೆ, ಹೋಗೋಣ. ನಾನು ಹೇಳ್ತಾ ಇದ್ದೇನೆ, ಫ್ರೀ ನಾನು ಯಾಕೆ ಕೊಡಬೇಕು? ಆಟೋಗಳಿಗೆ ಗ್ಯಾಸ್ ತುಂಬಿಸಲು ಬಂದ ಆಟೋ ಚಾಲಕರ ಹತ್ರ 20ರಿಂದ 26 ರೂಪಾಯಿ ಹೆಚ್ಚು ಹಣ ಕೇಳಿದ್ರು. ಇದರಿಂದ ಸಿಟ್ಟಿಗೆದ್ದ ಆಟೋ ಚಾಲಕರು ಗ್ಯಾಸ್ ಬಂಕ್ ಮಾಲೀಕನಿಗೆ ತರಾಟೆಗೂ ತಗೊಂಡ್ರು. ಕೊನೆಗೆ ಬಂಕ್ ಮಾಲೀಕ ಬಾಗಿಲು ಹಾಕೊಂಡು ಹೋದ. ಯಾಕೆ ಸರ್ 85 ರೂಪಾಯಿ ಅಂತ ಕೇಳಿದ್ರೆ, ಇಲ್ಲ ನಮ್ಮ ಹತ್ರ 85 ಇದೆ, ಗ್ಯಾಸ್ ಬರ್ತಾ ಇಲ್ಲ, ಮಂಗಳೂರಲ್ಲಿ ನಿಲ್ಸ್ಬಿಟ್ಟಿದೆ ಲಾರಿ. ಏನ್ ಮೇಡಮ್, ನಾವು ಬಡವರು, ಅವತ್ತು ತಿನ್ನೋರು, ನಮ್ಗೆ ಈ ತರ ಮಾಡಿದ್ರೆ ಹೆಂಗದು? ಗ್ಯಾಸ್ ಏಜೆನ್ಸಿಗಳೇ ಎಲ್ಲಾ ಕಡೆ ಕೃತಕ ಅಭಾವ ಸೃಷ್ಟಿಸಿ ಜನರ ರಕ್ತ ಹೀರಲು ಶುರು ಮಾಡಿವೆ. ಹಾಗಂತ ಏಜೆನ್ಸಿಗಳಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಹೊಣೆಗೇಡಿತನದ ಪಾಲೂ ಇದೆ. ಯಾಕಂದ್ರೆ ಯುದ್ಧದ ಮಧ್ಯೆ ಕೇಂದ್ರ ಸರ್ಕಾರ ಸಿಲಿಂಡರ್ಗಳ ಬೆಲೆ ಏರಿಕೆ ಮಾಡಿ ಈಗಾಗಲೇ ಜನರಿಗೂ ಬರೆ ಹಾಕಿದೆ. 14 ಕೆಜಿ ಗೃಹ ಬಳಕೆ ಸಿಲಿಂಡರ್ ಬೆಲೆ ಫೆಬ್ರವರಿಯಲ್ಲಿ 856 ರೂಪಾಯಿ ಇತ್ತು. ಈಗಿನ ದರ 916 ರೂಪಾಯಿ ಆಗಿದ್ದು 60 ರೂಪಾಯಿ ಏರಿಕೆ ಮಾಡಿದೆ. ಇನ್ನು 19 ಕೆಜಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆ 1814 ರೂಪಾಯಿ ಇತ್ತು. ಈಗ 1958 ರೂಪಾಯಿಗೆ ಹೋಗಿದ್ದು 144 ರೂಪಾಯಿ ಹೆಚ್ಚಳ ಮಾಡಿದೆ. ಇನ್ನು ಆಟೋ ಗ್ಯಾಸ್ 1 ಲೀಟರ್ಗೆ 64 ರೂಪಾಯಿ ಇದೆ. ಕೇಂದ್ರ ಸರ್ಕಾರ ಪೈಸೆ ಲೆಕ್ಕದಲ್ಲಿ ಏರಿಸಿದೆ. ಆದರೆ ಏಜೆನ್ಸಿಗಳು 85 ರೂಪಾಯಿವರೆಗೂ ಬ್ಲ್ಯಾಕ್ನಲ್ಲಿ ಮಾರ್ತಿದ್ರೂ ಕಡಿವಾಣ ಹಾಕಿಲ್ಲ. ಇನ್ನು ಅಡುಗೆ ಎಣ್ಣೆ ಲೀಟರ್ಗೆ ಕಳೆದ ತಿಂಗಳು 151 ರೂಪಾಯಿಯಿಂದ 180 ರೂಪಾಯಿವರೆಗೂ ಇತ್ತು. ಈಗ 170ರಿಂದ 220 ರೂಪಾಯಿಗೆ ಏರಿಕೆ ಆಗಿದೆ. 1 ಲೀಟರ್ ಅಡುಗೆ ಎಣ್ಣೆ 29ರಿಂದ 50 ರೂಪಾಯಿ ಏರಿಕೆ ಆಗಿದ್ರೂ ಬೆಲೆ ಏರಿಕೆಗೆ ಕಡಿವಾಣ ಹಾಕಿಲ್ಲ. ಕೇಂದ್ರ ಸರ್ಕಾರ ಬೆಲೆ ಏರಿಕೆಗೆ ಕಡಿವಾಣ ಹಾಕಬೇಕು. ಕಠಿಣ ನಿಯಮಗಳನ್ನು ತತ್ಕ್ಷಣದಿಂದ ಜಾರಿಗೆ ತರಬೇಕು. ಇಲ್ಲದಿದ್ರೆ ಏಜೆನ್ಸಿಗಳು ಸೃಷ್ಟಿಸುತ್ತಿರುವ ಕೃತಕ ಅಭಾವ ಜನರನ್ನ ಬೀದಿಗಿಳಿಯುವಂತೆ ಮಾಡುತ್ತೆ. ಇದೆಲ್ಲದರ ಮಧ್ಯೆ ಸಾರ್ವಜನಿಕರಿಗೆ ಪೆಟ್ರೋಲ್ ಡೀಸೆಲ್ ದರನ್ನು ಏರಿಕೆ ಮಾಡುತ್ತಾರೆ ಅಂತ ಕೆಲವು ಸುದ್ದಿಗಳು ವೈರಲ್ ಆಗ್ತಿವೆ. ಆದರೆ ಜನ ಆತಂಕ ಪಡಬಾರದು. ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ಗೆ ಭಾರತದಲ್ಲಿ ಕೊರತೆ ಇಲ್ಲ, ಸಪ್ಲೈ ಕೂಡ ಆಗ್ತಿದ್ದು ಬೆಲೆ ಏರಿಕೆ ಮಾಡಲ್ಲ. ಹೀಗಾಗಿ ದಯವಿಟ್ಟು ಪೆಟ್ರೋಲ್ ಬಂಕ್ಗಳಿಗೆ ಮುಗಿ ಬೀಳಬೇಡಿ, ಆರಾಮಾಗಿರಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.